ಮಾಧ್ಯಮ ಇತಿಹಾಸದ ಅತಿದೊಡ್ಡ ಚುನಾವಣಾ ಸರ್ವೆಯನ್ನು ನಡೆಸ್ತಾ ಇದೆ ನಿಮ್ಮ ಪವರ್ ಟಿವಿ. ಪವರ್ ಟಿವಿನಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ಕಾಲ್ ಮಾಡಿ ವೋಟ್ ಮಾಡಿ ನಡೀತಾ ಇದೆ. ಚುನಾವಣಾ ಅಭ್ಯರ್ಥಿಗಳ ಘೋಷಣೆಯಾದ ನಂತರ ಮತ್ತೆ ಅದೇ ಕ್ಷೇತ್ರಗಳ ಸಮೀಕ್ಷೆಯನ್ನು ನಡೆಸ್ತಾ ಇದೆ ನಿಮ್ಮ ಪವರ್ ಟಿವಿ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರೋದು ಶಿವಮೊಗ್ಗ. ಈ ಬಾರಿ ಶಿವಮೊಗ್ಗ ಇಡೀ ರಾಜ್ಯದ ಕುತೂಹಲ ಕೆರಳಿಸಿರೋ ಕ್ಷೇತ್ರ. ಈಶ್ವರಪ್ಪ ಬಂಡಾಯ ಬಿಜೆಪಿಗೆ ಯಾವ ರೀತಿ ಮುಳುವಾಗುತ್ತೆ? ನಮ್ಮ ಸರ್ವೆನಲ್ಲಿ ಈಶ್ವರಪ್ಪನವರ ಬಂಡಾಯ ಬಿಜೆಪಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಕಾಂಗ್ರೆಸ್ ಈ ಬಂಡಾಯದ ಲಾಭವನ್ನ ಪಡೆದುಕೊಳ್ಳುತ್ತಾ? ಇವೆಲ್ಲದರ ಬಗ್ಗೆ ಆ ಕ್ಷೇತ್ರದ ಈ ಕ್ಷಣದ ಟ್ರೆಂಡು ನಮ್ಮ ಬಳಿ ಇದೆ. 5:30ರವರೆಗೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸರ್ವೆ ಮುಂದುವರಿಯುತ್ತೆ. ಆದರೆ ಅಚ್ಚರಿಯ ಬೆಳವಣಿಗೆ ಅಂತಂದ್ರೆ ಈ ಕ್ಷಣ ನಮ್ಮ ಸರ್ವೆನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಪಡೆದುಕೊಳ್ತಾ ಇದೆ. ಬಿಜೆಪಿ ಸ್ವಲ್ಪ ಹಿನ್ನಡೆಯನ್ನು ಪಡಿತಿದೆ, ಕಾಂಗ್ರೆಸ್ ಮುನ್ನಡೆ ಪಡಿತಾ ಇದೆ. ಈ ಕಾಂಗ್ರೆಸ್ನ ಲಾಭ ನೇರವಾಗಿ ಇಬ್ಬರ ಜಗಳ, ಮೂರನೇವನಿಗೆ ಲಾಭ ಅನ್ನೋ ಪರಿಸ್ಥಿತಿ. ಮೋಹನ್ ಕೃಷ್ಣ ಶಿವಮೊಗ್ಗದ ಗ್ರೌಂಡ್ ರಿಪೋರ್ಟ್ ಮಾಹಿತಿ ಜೊತೆಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೋಹನ್ ಕೃಷ್ಣ, ಒಂದ್ ಕಡೆ ಬಿಜೆಪಿಯ ಭದ್ರಕೋಟೆ, ಯಡಿಯೂರಪ್ಪನವರ ಸ್ವಕ್ಷೇತ್ರ, ಯಡಿಯೂರಪ್ಪನವರ ಕರ್ಮಭೂಮಿ. ಆದರೆ ಕಾಂಗ್ರೆಸ್ ಈ ಕ್ಷಣಕ್ಕೆ ಲೀಡಲ್ಲಿದೆ. ಇದು ಈಶ್ವರಪ್ಪನವರ ಸ್ಪರ್ಧೆಯ ಪ್ರಭಾವ ಅಂತ ನೇರ ಹೇಳ್ಬಹುದಾ ಮೋಹನ್ ಕೃಷ್ಣ? ಎಸ್ ಪ್ರಣೋತ್, ಕಳೆದ ತಿಂಗಳು ಕಾಲ್ ಮಾಡಿ ವೋಟ್ ಮಾಡಿ ಎಂಬ ಈ ಒಂದು ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಆಗ ಬಿಜೆಪಿ ಮುನ್ನಡೆ ಸಾಧಿಸಿತ್ತು. ಯಾಕೆಂತ ಹೇಳಿದ್ರೆ ಅಲ್ಲಿವರೆಗೂ ಕೂಡ ಈ ಕ್ಷೇತ್ರದಲ್ಲಿ ಯಾವುದೇ ಅಭ್ಯರ್ಥಿಗಳ ಘೋಷಣೆ ಆಗಿರ್ಲಿಲ್ಲ. ಬಳಿಕ ಘೋಷಣೆ ಆದ ಬಳಿಕ ಈ ತಿಂಗಳು ಮತ್ತೆ ಪುನರಾವರ್ತಿತ ಆಗಿದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನ. ಈ ಒಂದು ಅಭಿಯಾನಕ್ಕೆ ಇವತ್ತು ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇತ್ತು. ಇದೀಗವರೆಗೂ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ನಡೆದಿರುವಂತದ್ದು ಕಾಣಬಹುದು ಪ್ರಣೋತ್. ಯಾಕೆಂತ ಹೇಳಿದ್ರೆ ಬಿಜೆಪಿಯಲ್ಲಿ BY ರಾಘವೇಂದ್ರ ಸ್ಪರ್ಧಿಸಿದ್ದು, ಇವರಿಗೆ JDS ಮೈತ್ರಿ ಲಾಭ ಆಗುತ್ತೆ ಅಂತಾನೆ ಹೇಳ್ಲಾಗ್ತಾ ಇರುವಂತದ್ದು. ಮತಗಳ ಕ್ರೋಢೀಕರಣ JDS ನಿಂದಲೂ ಕೂಡ ಆಗ್ತಾ ಇದೆ ಅಂತ ಒಂದು ಮಾತು ಕೇಳಿ ಬರ್ತಾ ಇದ್ರೆ, ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದ್ದಾರೆ. ಈ ಒಂದು ಸ್ಪರ್ಧೆಯಲ್ಲಿ ಇಕ್ಕಟ್ಟಿಗೆ ಸಿಲುಕಿದೆ ಬಿಜೆಪಿ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಶ್ವರಪ್ಪ ಈ ಒಂದು ಕ್ಷೇತ್ರಕ್ಕೆ ಕಣಕ್ಕೆ ಧುಮುಕಿರುವಂತದ್ದು. ಇದು ಇಕ್ಕಟ್ಟಿನ ಪರಿಸ್ಥಿತಿ ಬಿಜೆಪಿಗೆ. ಎರಡೂ ಲಾಭ ಕಾಂಗ್ರೆಸ್ನ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಪಡೆದುಕೊಳ್ತಾ ಇರುವಂತದ್ದು. ಕಳೆದ ಬಾರಿ ಗೀತಾ ಶಿವರಾಜ್ ಕುಮಾರ್ ಅವರು JDS ನಿಂದ ಸ್ಪರ್ಧೆ ಮಾಡಿದ್ರು. ಆಗ JDS ನ ಸಾಂಪ್ರದಾಯಿಕ ಮತಗಳು ಅಷ್ಟಾಗಿ ಇರ್ಲಿಲ್ಲ. ಈಗ ಕಾಂಗ್ರೆಸ್ಗೆ ಒಂದು ಸಾಂಪ್ರದಾಯಿಕ ಮತಗಳು ಇರ್ತವೆ, ಜೊತೆಗೆ ಗ್ಯಾರಂಟಿ ಯೋಜನೆಗಳ ಒಂದು ಆಶಾಭಾವನೆಯಿಂದ ಮತದಾರರು ಕಾಂಗ್ರೆಸ್ ಕಡೆ ಒಲವು ವ್ಯಕ್ತಪಡಿಸುವಂತದ್ದು ಮತ್ತೊಂದು ಕಡೆ ಆಗಿದೆ. ಈ ಕಾಂಗ್ರೆಸ್ ಮತ್ತು JDS ಸೇರಿದಂತೆ ಯಾವುದೇ ಪಕ್ಷದಲ್ಲಿ ಇಲ್ಲದೆ ಇರುವವರು ಬಿಜೆಪಿ ಅಥವಾ ಮೋದಿಯನ್ನ ಕೇಂದ್ರೀಕರಿಸಿ ಅಲ್ಲಿ ಮತದಾನ ಮಾಡ್ತಾರೆ. ಈ ಎರಡೂ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಈ ಎರಡು ಕಾಂಗ್ರೆಸ್ ಮತ್ತು ಬಿಜೆಪಿಯ ಜಗಳದ ಮಧ್ಯೆ ಬಿಜೆಪಿಯ ಎರಡು ಒಡೆದ ಮನೆ ಆಗಿರುತ್ತದ್ದು. ಈಶ್ವರಪ್ಪ ಮತ್ತು BY ರಾಘವೇಂದ್ರ ಇಬ್ರು ಸ್ಪರ್ಧಿಗಳಾಗಿರೋದ್ರಿಂದ ಈ ಒಂದು ಲಾಭ ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ಅವರು ಪಡೆದುಕೊಳ್ಬಹುದು ಎಂಬಂತ ಮಾತುಗಳು ಇದೀಗ ಕ್ಷೇತ್ರದಲ್ಲಿ ವ್ಯಕ್ತವಾಗ್ತಿರುವಂತದ್ದು. ಇದರ ನಡುವೆ ಬಿಜೆಪಿಯಲ್ಲಿ ಬಂಡಾಯವಾಗಿ ಸ್ಪರ್ಧೆ ಮಾಡಿರುವಂತಹ ಈಶ್ವರಪ್ಪನವರು ಕೂಡ ಇದೀಗ ನನ್ನ ಹೋರಾಟ ಬಿಜೆಪಿ ವಿರುದ್ಧ ಅಲ್ಲ ಅಂತ ಮಾತನ್ನ ಈಗ ಹೇಳ್ತಾರಂತದ್ದು. ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಸ್ಪರ್ಧೆ ಮಾತನ್ನ ಹೇಳ್ತಾರಂತದ್ದು. ಇದು ಎಲ್ಲೋ ಒಂದ್ ಕಡೆ ಬಿಜೆಪಿಯ ವೋಟರ್ಸ್ಗಳು ಸ್ಪ್ಲಿಟ್ ಆಗುವಂತಹ ಎಲ್ಲ ಚಾನ್ಸಸ್ಗಳು ಮೇಲಾಗಿ ಕಂಡು ಬರ್ತಾ ಇರುವಂತದ್ದು. ಪ್ರಣೋತ್, ಥ್ಯಾಂಕ್ ಯು ಮೋಹನ್ ಕೃಷ್ಣ ಮಾಹಿತಿಗೆ.